ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 8ನೇ ತರಗತಿ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪರಿಚಯಿಸ್ತಾ ಇದ್ದೇನೆ. ನಿಮಗೆ ತಿಳಿದಿರಲಿ, ಈ ಸಾರಿ LBA ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗ್ತಾ ಇದೆ. ಅದರಲ್ಲಿ 50 ಅಂಕಗಳಿಗೆ ಪರೀಕ್ಷೆ ಆಗತ್ತೆ. 40 ಅಂಕಗಳು ಲಿಖಿತ ರೂಪದಲ್ಲಿದ್ದರೆ ಇನ್ನು 10 ಮೌಖಿಕ ಅಂದರೆ ಓರಲ್ ರೂಪದಲ್ಲಿ ಇರ್ತದೆ. ಈಗ 40 ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪರಿಚಯಿಸ್ತಾ ಇದ್ದೇನೆ. ಆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಹೋಗಿ. ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ಸೆಪ್ಟೆಂಬರ್ 2025, 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಅಂಕಗಳು 40, ಸಮಯ 1 ಗಂಟೆ 30 ನಿಮಿಷಗಳಾಗಿರ್ತದೆ. ಮೊದಲನೇದು, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಈ ರೀತಿಯ ಪ್ರಶ್ನೆಗಳನ್ನು ನೀವು ಈಗಾಗಲೇ LBA ಆಧಾರಿತ ಘಟಕ ಪರೀಕ್ಷೆ ನಡೆಸಿದಾಗ ನೋಡಿರ್ತೀರಿ. ಮೊದಲ ಪ್ರಶ್ನೆ ಗಮನಿಸಿ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಆಯ್ಕೆಗಳು: ವ್ಯಂಜನಗಳು, ಯೋಗವಾಹಗಳು, ಸ್ವರಗಳು, ಅನುನಾಸಿಕಗಳು. ಸರಿಯಾದ ಉತ್ತರವನ್ನು ನೀವು ಕ್ರಮಾಕ್ಷರ ಅಂದರೆ ಅಲ್ಲಿ ಅ, ಇ ಇದೆಯಲ್ಲ, ಅದರ ಜೊತೆಗೆ ಉತ್ತರವನ್ನು ಬರೀಬೇಕು. ಯಾವುದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು? ಸರಿಯಾದ ಉತ್ತರ ಈ ಸ್ವರಗಳು. ದಿಗ್ವಾಚಕಕ್ಕೆ ಉದಾಹರಣೆ ಇದು: ಅ ಅಷ್ಟು, ಅ ಬೆಟ್ಟ, ಈ ದಕ್ಷಿಣ, ಈ ಎರಡು. ಸರಿಯಾದ ಉತ್ತರ. ಎಲ್ಲವನ್ನು ಆಲೋಚಿಸಿ, ಅಷ್ಟು ಯಾವುದಕ್ಕಾಗತ್ತೆ, ಬೆಟ್ಟ ಯಾವುದಕ್ಕೆ, ದಕ್ಷಿಣ ಯಾವುದಕ್ಕೆ, ಎರಡು ಯಾವುದಕ್ಕೆ ಅಂತ. ಆನಂತರ ಸರಿಯಾದ ಉತ್ತರವನ್ನು ಬರೆಯಿರಿ. ಮೊದಲನೇದು ಪರಿಮಾಣವಾಚಕ, ಎರಡನೇದು ರೂಢನಾಮದಲ್ಲಿ ಬರುತ್ತೆ, ಮೂರನೇದು ದಕ್ಷಿಣ ದಿಕ್ಕನ್ನು ಹೇಳ್ತಾ ಇದೆ ದಿಗ್ವಾಚಕ. ಹಾಗಾಗಿ ಸರಿಯಾದ ಉತ್ತರ ಈ ದಕ್ಷಿಣ. ರಾಮನಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಲ್ಲಿ ಯಾವುದಿದೆ ಅನ್ನೋದನ್ನು ಮೊದಲು ಯೋಚಿಸಿ. ಇಂದ ಅನ್ನೋದಿದೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಾಗತ್ತೆ ಇಂದ ಅನ್ನುವುದಕ್ಕೆ? ಪ್ರಥಮವು ದ್ವಿತೀಯನು, ತೃತೀಯ ಇಂದ. ಸರಿಯಾದ ಉತ್ತರ ಇದೆಯಾ ನೋಡಿ. ಪಂಚಮಿ, ಸಪ್ತಮಿ, ಈ ತೃತೀಯ, ಈ ಷಷ್ಠಿ. ಸರಿಯಾದ ಉತ್ತರ ಈ ತೃತೀಯ. ಉಡುರಾಜ ಪದದ ಅರ್ಥ ಎಲ್ಲಿ ಬರುತ್ತೆ? ಈ ರೀತಿಯ ಪದಗಳ ಅರ್ಥ ಕೇಳಿದಾಗ ಯಾವ ಪಾಠ ಅನ್ನೋದನ್ನು ಆಲೋಚಿಸಿ. ಉಡುರಾಜ ಕಳೆಗುಂದಿ ಪೆರ್ಚದಿಹನೆ ಎಂಬ ಸಾಲು ಬಂದಿತ್ತು. ಹಾಗಾದರೆ ಉಡುರಾಜ ಅಂದರೆ, ಉಡು ಅಂದರೆ ನಕ್ಷತ್ರ, ರಾಜ ನಕ್ಷತ್ರಗಳ ರಾಜ ಯಾರು? ಚಂದ್ರ. ಗಡಿಬಿಡಿಯಲ್ಲಿ ನೀವು ನಕ್ಷತ್ರ ಅಂತ ಬರೆಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಗಮನಿಸಿ, ಉಡುರಾಜ ಅನ್ನುವುದರ ಅರ್ಥ ಈ ಚಂದ್ರ. ಇನ್ನು ಎರಡನೆಯದು, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಪುಣ್ಯ, ಹುಣ್ಯ, ವರ್ಷ. ಇಲ್ಲಿ ತತ್ಸಮ ತದ್ಭವಗಳನ್ನು ನೀಡಲಾಗಿದೆ. ಪುಣ್ಯ ಹುಣ್ಯ ಆದರೆ ವರ್ಷ ವರುಸ ಅಲ್ವಾ? ರಾಣಿ, ರಾಣಿಯರು, ಮಗು ಡ್ಯಾಶ್. ಇಲ್ಲಿ ಏಕವಚನ ಬಹುವಚನ ಇದೆ. ಮಗು, ಮಗುಗಳು ಆಗೋಲ್ಲ, ಮಗುರೂ ಆಗಲ್ಲ ಅಲ್ವಾ? ಹಾಗಾದರೆ ಏನು ಸರಿಯಾದ ಉತ್ತರ? ಮಕ್ಕಳು. ಇನ್ನು ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 7 ಪ್ರಶ್ನೆಗಳಿದ್ದಾವೆ. ಮೊದಲ ಪ್ರಶ್ನೆ, ರಹೀಮ ಮಗನನ್ನು ಶಾಲೆಯಿಂದ ಏಕೆ ಬಿಡಿಸಿದನು? ಮಗ್ಗದ ಸಾಹೇಬ. ಸಿದ್ಧಾರ್ಥನ ಹೆಂಡತಿಯ ಹೆಸರೇನು? ಯಶೋಧರೆ ಪಾಠ. ಪೆರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ? ನಮ್ಮನ್ನು ಆಳುವವಳು ಯಾರು? 9ನೇ ಪ್ರಶ್ನೆ, ಭಾರತೀಯತೆ. ನಮ್ಮನ್ನು ಆಳುವವಳು ಯಾರು? ಕನ್ನಡಿಗರ ತಾಯಿ. ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು? ಗೊತ್ತಿದೆ ಯಾವ ಪದ್ಯ ಅಂತೇಳಿ, 3ನೆಯ ಪದ್ಯ. ನಿಜವಾದ ಬಂಧು ಯಾರು? ಯಾವುದು? 4ನೇ ಪದ್ಯ, ಸೋಮೇಶ್ವರ ಶತಕ. ದೇಹ ಏಕೆ ವ್ಯರ್ಥವಾಗಿದೆ? ಯಾವುದು ಇದು? ಆಹುತಿ ಅನ್ನುವ ಪದ್ಯ. ಪಠ್ಯಪೂರಕ ಅಧ್ಯಯನ. ಇವೆಲ್ಲ ಪ್ರಶ್ನೆಗಳಿಗೆ ನೀವು ವಾಕ್ಯ ರೂಪದಲ್ಲಿ ಉತ್ತರ ಬರೀಬೇಕು. ಉದಾಹರಣೆಗೆ, ರಹೀಮ ಮಗನನ್ನು ಶಾಲೆಯಿಂದ ಏಕೆ ಬಿಡಿಸಿದನು? ಕರೀಮನಿಗೆ ಇದ್ದ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ರಹೀಮನು ಮಗನನ್ನು ಶಾಲೆಯಿಂದ ಬಿಡಿಸಿದನು ಎಂಬುದಾಗಿ ಬರೀಬೇಕಾಗತ್ತೆ. ಹೀಗೆ ವಾಕ್ಯ ರೂಪದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಇದಕ್ಕೆ ನೀವು ಸುಲಭವಾಗಿ ಅಭ್ಯಾಸ ಮಾಡುವುದಾದರೆ
ಎಲ್ಲ ಪಾಠದ 1 ಅಂಕದ ಪ್ರಶ್ನೆಗಳು ಅಥವಾ 1 ವಾಕ್ಯದ ಪ್ರಶ್ನೆಗಳೇನಿದ್ದಾವೆ ಅವೆಲ್ಲವನ್ನು ಒಂದು ಕಡೆಯಲ್ಲಿ ನೋಡ್ಕೊಳ್ತಾ ಹೋದರೆ ಯಾವುದೇ ಪ್ರಶ್ನೆಯನ್ನು ಕೊಟ್ಟರೂ ಸಹ ನೀವು ಉತ್ತರವನ್ನು ಬರಿಬೋದು. ಇದಕ್ಕೆ LBAಯನ್ನು ಸಹ ನೀವು ಗಮನಿಸಬಹುದು. ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 5 ಪ್ರಶ್ನೆ, ತಲಾ 2 ಅಂಕ, ಅಂದರೆ 10 ಅಂಕಗಳು. ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಮಾಡಿದ ಕೆಲಸವೇನು? ಯಾವ ಪಾಠ ಅಂತ ಆಲೋಚಿಸಿ ಮತ್ತೆ ಉತ್ತರವನ್ನು ಬರೆಯಿರಿ. ಮಗ್ಗದ ಸಾಹೇಬ ಪಾಠ. ಏನು ಆ ಕೆಲಸವನ್ನು ಮಾಡ್ತಾನೆ? ನಿಮ್ಮ ನೋಟ್ಸ್ನಲ್ಲಿ ಇರುತ್ತೆ, ಸರ್ ಹೇಳಿರ್ತಾರೆ, ಪಾಠ ಮಾಡಿರ್ತಾರೆ. ಹಾಗಾಗಿ ಏನು ಅನ್ನೋದನ್ನು ಆಲೋಚಿಸಿ ವಾಕ್ಯ ರೂಪದಲ್ಲಿ ತಪ್ಪಿಲ್ಲದ ಹಾಗೆ ಉತ್ತರವನ್ನು ಬರೀಬೇಕು. ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು? ಯಾವ ಪಾಠ? ನೀರು ಕೊಡದ ನಾಡಿನಲ್ಲಿ. ಭಟ ಮತ್ತು ದ್ವಿಜನ ಲಕ್ಷಣಗಳೇನು? ಯಾವುದು ಪಾಠ? ಸೋಮೇಶ್ವರ ಶತಕ. ಅಲ್ಲಿ ಭಟ ಹೇಗಿರಬೇಕು, ದ್ವಿಜ ಹೇಗಿರಬೇಕು ಅಂತ ಹೇಳ್ತಾರೆ ಅಲ್ವಾ? ಆ ಪದ್ಯವನ್ನು ಸ್ವಲ್ಪ ನೀವು ಅಭ್ಯಾಸ ಮಾಡಿದ್ರೆ ತುಂಬ ಸುಲಭ ಆಗುತ್ತೆ. ಭಟಂ ನಿರ್ಭೀತ ತಾನಾದವಂ ದ್ವಿಜನ್ ಆಚಾರತೆಯುಳ್ಳವನ್ ಅಂತ ಹೇಳ್ತಾರಲ್ವಾ? ಹಾಗಾಗಿ ಅದನ್ನು ಆಲೋಚಿಸಿ ನೀವು ಉತ್ತರವನ್ನು ಬರೀಬೇಕು. ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣವೇನು? ಆಹುತಿ ಅನ್ನುವಂಥ ಪಠ್ಯಪೂರಕ ಪಾಠದಿಂದ ಈ ಪ್ರಶ್ನೆ ಕೇಳಲಾಗಿದೆ. ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರೂರವರು ಏನು ಹೇಳಿದ್ದಾರೆ? ಯಾವುದು ಪಾಠ? ಮಗಳಿಗೆ ಬರೆದ ಪತ್ರ ಅಲ್ವಾ? ಪಠ್ಯಪೂರಕ ಅಧ್ಯಯನದ್ದು. ಹೀಗೆ 3-4 ವಾಕ್ಯದ ಎಲ್ಲ ಪ್ರಶ್ನೆಗಳನ್ನು ನೀವು ಕಲಿಬೇಕಾಗತ್ತೆ. 10 ಅಂಕಗಳು ಇದರಲ್ಲಿ ಇದೆ. ಇದೊಂದು ಮಾದರಿ. ನಾನು ಈ ಮೊದಲೇ ಹೇಳ್ತಾ ಇದ್ದೀನಿ, ಇದೇ ರೀತಿಯಲ್ಲಿ ಇರುತ್ತೆ ಅಂತಲ್ಲ, ಇದೊಂದು ಮಾದರಿ ರೀತಿಯಲ್ಲಿ ಈ ರೀತಿಯ ಪ್ರಶ್ನೆ ಪತ್ರಿಕೆ ನಿಮಗಿರುತ್ತೆ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ. ನಿನ್ನ ವಿಧಿ ಕೆಟ್ಟುದೆಂದೆಣಿಸದಿರು ಅಮ್ಮಾಜಿ. ಈ ರೀತಿ ಸಂದರ್ಭ ಸ್ವಾರಸ್ಯ ಬರೆಯುವಾಗ ಮೊದಲು ಆಯ್ಕೆ ಬರಿಬೇಕು, ಆಮೇಲೆ ಸಂದರ್ಭ ಬರಿಬೇಕು, ಆನಂತರ ಸ್ವಾರಸ್ಯವನ್ನು ಬರಿಬೇಕು. ಅದನ್ನು ಬರಿಬೇಕಾದ್ರೆ ಮೊದಲು ನೀವು ಯಾವ ಪಾಠ ಅಥವಾ ಯಾವ ಪದ್ಯ ಅಂತ ಆಲೋಚಿಸಿ, ಅದಾದ ನಂತರದಲ್ಲಿ ಯಾವ ಸಂದರ್ಭದಲ್ಲಿ ಆ ಮಾತು ಬಂದಿದೆ ಅದರ ವಿವರಣೆ ಮತ್ತು ಅದರ ವಿಶೇಷತೆ ಏನು, ಅದರ ಸ್ವಾರಸ್ಯ ಏನು ಅನ್ನೋದನ್ನು ವಾಕ್ಯ ರೂಪದಲ್ಲಿ ಬರಿಬೇಕು. ಮೊದಲನೇದು, ನಿನ್ನ ವಿಧಿ ಕೆಟ್ಟುದೆಂದೆಣಿಸದಿರು ಅಮ್ಮಾಜಿ. ಯಾವ ಪಾಠ? ಯಶೋಧರೆ. ಕಣ್ಣು ಬೇರೆ ನೋಟ ಒಂದು. ಯಾವುದಿದು? ಭಾರತೀಯತೆ ಅನ್ನುವಂತಹ ಪದ್ಯ. ಒಂದು ಪಾಠ, ಒಂದು ಪದ್ಯದಿಂದ ಇಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಕೇಳಿರುವುದನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಜೈನರಾದ ಅಲ್ಲಿ ಯಾವ ಪಾಠ ಅಂತ ಯೋಚಿಸಿ. ಮೊದಲ ಪಾಠ ಕನ್ನಡಿಗರ ತಾಯಿ. ಆ ಸಾಲುಗಳಿಗೆ ಸರಿಯಾಗಿ ಅಕ್ಷರ ತಪ್ಪಿಲ್ಲದ ಹಾಗೆ ನೀವು ಬರಿಬೇಕು. ಕೆಲವು ಸಾರಿ ಪದ್ಯ ಕಲ್ತು ಬಿಡ್ತೀರಿ, ಆದರೆ ಬರೆಯುವಾಗ ಸಾಲುಗಳು ಹಿಂದೆ ಮುಂದೆ ಆಗತ್ತೆ, ಪದಗಳು ತಪ್ಪಾಗತ್ತೆ. ಹಾಗಾಗದ ಹಾಗೆ ನೀವು ಗಮನವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಪದ್ಯ ಕಲಿತ ಮೇಲೆ ಕಲಿತಿರುವಂತಹ ಪದ್ಯವನ್ನು ಬರೆದು ಅಭ್ಯಾಸ ಮಾಡಿ. ಬರೆದಿರುವುದನ್ನು ಪಠ್ಯಪುಸ್ತಕ ಹಿಡಿದುಕೊಂಡು ಸರಿ ಇದೆಯಾ ನಾನು ಬರೆದಿದ್ದ ಅಂಥೇಳಿ ಒಮ್ಮೆ ನೋಡಬೇಕಾಗತ್ತೆ. ಇನ್ನು ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಇದು ಪದ್ಯಗಳ ಭಾವಾರ್ಥವನ್ನು ಬರೆಯುವಂಥದ್ದು. ಮೌಲ್ಯಾಧಾರಿತ ಸಾರಾಂಶ ಅಂತ ಹೇಳ್ತೀವಿ. ಏನು ಮೌಲ್ಯ ಇದೆ ಅದರಲ್ಲಿ ಅದನ್ನು ತಿಳಿದುಕೊಂಡು ನೀವು ಬರಿಬೇಕಾಗತ್ತೆ. ಪ್ರಾರಂಭದಲ್ಲಿ ಆ ಪದ್ಯ ಯಾವುದು, ಬರೆದಂತಹ ಕವಿ ಯಾರು ಅನ್ನುವುದನ್ನು ಬರೆದು ಆಮೇಲೆ ವಿವರಣೆಯನ್ನು ಬರಿಬೇಕಾಗತ್ತೆ. ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ, ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ. ಯಾವ ಪದ್ಯ ಅನ್ನೋದನ್ನು ಯೋಚಿಸಿ. ಬೇವು ಬೆಲ್ಲದೊಳಿಡಲೇನು ಫಲ, ಪುರಂದರದಾಸರು ಬರೆದಿರುವಂತಹದ್ದು. ಆಮೇಲೆ ಅದರ ವಿವರಣೆಯನ್ನು ಇಲ್ಲಿಗೆ ಸಾಲಿಂದ ಸಾಲಿಗೆ ಕರೆಕ್ಟಾಗಿ ಬರಿಬೇಕು ಅಂತ ಹೇಳಿಲ್ಲ. ಒಟ್ಟಾರೆ ಈ ಪದ್ಯ ಏನು ಸಾರಾಂಶವನ್ನು ಹೇಳ್ತಾ ಇದೆ, ಏನು ಮೌಲ್ಯವನ್ನು ಹೇಳ್ತಾ ಇದೆ ಅನ್ನುವುದನ್ನು ನೀವು ಬರಿಬೇಕಾಗತ್ತೆ. ಇನ್ನು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತಿದೆ. ಸೀತೆಯ ಮುಖ ಕಮಲದಂತೆ ಅರಳಿತು ಅಂತೇಳಿ ಈಗಾಗಲೇ ನಿಮಗೆ ಅಲಂಕಾರವನ್ನು ಹೇಳಿಕೊಟ್ಟಿರ್ತಾರೆ. ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಇವುಗಳನ್ನು ಹೇಗೆ ಬರಿಬೇಕು ಅಂಥೇಳಿ, ಆನಂತರ ಸಮನ್ವಯವನ್ನು, ಆ ರೀತಿಯಲ್ಲಿ ಒಂದು ಸುಲಭವಾದಂತಹ ಅಲಂಕಾರ ಇಲ್ಲಿದೆ. ಅಥವಾ ಕಾಯಕವೇ ಕೈಲಾಸ ಈ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. ಗಾದೆ ಮಾತುಗಳ ವಿಸ್ತರಿಸಿ ಬರೆಯುವುದು ಸಹ ನಿಮ್ಗೆ ಗೊತ್ತಿದೆ. ಹಾಗಾಗಿ ಇದನ್ನು ಗಾದೆಗಳ ವಿವರಣೆಯನ್ನು ಬರೆದು ಗಾದೆ ಅಂದರೆ ಏನು ಅನ್ನೋದು ಬರೆದು ಆನಂತರ ಆ ಗಾದೆ ಮಾತನ್ನು ವಿಸ್ತರಿಸಬೇಕಾಗತ್ತೆ. ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ ಒಂದಕ್ಕೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ನಿಮಗೆ 5-6 ವಾಕ್ಯ ಅಥವಾ 7-8 ವಾಕ್ಯದ ಪ್ರಶ್ನೆಗಳು ಅಭ್ಯಾಸದಲ್ಲಿದೆ, ಎಲ್ಲ ಪಾಠಗಳ ಅಭ್ಯಾಸದಲ್ಲಿದೆ. ಅದನ್ನು ನೋಡಿಕೊಂಡು ನೀವು ಆ ಪ್ರಶ್ನೆಗಳಿಗೆ ಪ್ರಶ್ನೆಗಳಿಗೆ ಹೇಗೆ ಉತ್ತರವನ್ನು ಬರೆಯುವುದು ಅನ್ನೋದನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ. DVG ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ. ಅಥವಾ DVG ಮತ್ತು ಅವರ ಶ್ರೀಮತಿ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ ಅನ್ನುವ ಪ್ರಶ್ನೆ ಇದೆ. ಇದು ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠ.
ಯಾವುದೇ ಪ್ರಶ್ನೆ ಬಂದಾಗ ಮೊದಲು ನೀವು ಮಾಡಬೇಕಾದ ಕೆಲಸ ಇದು ಯಾವ ಪಾಠದ್ದು ಅನ್ನೋದು ನಿಮಗೆ ಗೊತ್ತಿರಬೇಕು ಮಕ್ಕಳೇ. ಅದು ತಿಳಿದಾಗ ನೀವು ಉತ್ತರವನ್ನು ಸುಲಭವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 25ನೇ ಪ್ರಶ್ನೆ, ನಿಮ್ಮನ್ನು ಸರ್ಕಾರಿ ಪ್ರೌಢಶಾಲೆ ನೆಮ್ಮಾರು ಶೃಂಗೇರಿ ತಾಲೂಕು ಇಲ್ಲಿನ ವಿದ್ಯಾರ್ಥಿ ವಿಜಯ ಎಂದು ಭಾವಿಸಿಕೊಂಡು ನಿಮ್ಮ ಅಣ್ಣನ ಮದುವೆಯ ಕಾರಣ 2 ದಿನ ರಜೆ ನೀಡುವಂತೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಅರ್ಜಿ ಬರೆಯಿರಿ. ಸುಲಭವಾದಂಥದ್ದಿದೆ, ಒಂದು ರಜಾ ಅರ್ಜಿ. ಹೇಗೆ ಬರಿಬೇಕು ಗೊತ್ತಿದೆ ನಿಮಗೆ. ಇವರಿಂದ, ಇವರಿಗೆ, ಮಾನ್ಯರೇ, ವಿಷಯ, ಅದಾದ ನಂತರ ವಿಷಯದ ವಿವರಣೆ, ಧನ್ಯವಾದಗಳೊಂದಿಗೆ, ಇಂತಿ ತಮ್ಮ ವಿಶ್ವಾಸಿ, ಮೇಲ್ಭಾಗದಲ್ಲಿ ಸ್ಥಳ ದಿನಾಂಕ, ಬಲಭಾಗದಲ್ಲಿ ಇದಿಷ್ಟನ್ನು ಬರಿಬೇಕು. ಈ ರೀತಿಯ ಕ್ರಮಬದ್ಧವಾಗಿ ಬರೆದಲ್ಲಿ ನಿಮಗೆ ಪೂರ್ಣ ಅಂಕಗಳು ಸಿಗ್ತವೆ. ಅಥವಾ ಅಲ್ಲಿ ಒಂದು ಆಯ್ಕೆಯೂ ಇದೆ, ಪರಿಸರ ಸಂರಕ್ಷಣೆ ಮಹತ್ವ, ಈ ಥರದ ಯಾವುದೇ ಪ್ರಬಂಧ ಕೊಡ್ಬೋದು. ಆ ಪ್ರಬಂಧವನ್ನು ಕೊಟ್ಟಾಗ 15 ವಾಕ್ಯಗಳಿಗೆ ಮೀರದ ಹಾಗೆ ಒಂದು ಚಿಕ್ಕದಾದ ಚೊಕ್ಕದಾದ ಅಕ್ಷರಗಳು ತಪ್ಪಿಲ್ಲದ ಹಾಗೆ ಪರಿಪೂರ್ಣವಾದ ವಾಕ್ಯ ಇರುವ ಹಾಗೆ ಒಂದು ಪ್ರಬಂಧವನ್ನು ನೀವು ಬರೀಬೇಕಾಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು 8ನೇ ತರಗತಿಯ LBA ಆಧಾರಿತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಪರಿಚಯಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ 9ನೇ ತರಗತಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು.